ಟು ಮನೆ ಊಟ ಕುಕಿಂಗ್ ಚಾನಲ್. ಇವತ್ತು ನಾವು ವೆಜಿಟೇಬಲ್ ಸಾಗು ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ಮೊದಲು ವೆಜಿಟೇಬಲ್ ಸಾಗುಗೆ ಎಲ್ಲ ಸಣ್ಣಕ್ಕೆ ಹೆಚ್ಕೊಬೇಕು. ವೆಜಿಟೇಬಲ್ಸ್ನ ನಾವಿಲ್ಲಿ ಆಲೂಗಡ್ಡೆ ಸಣ್ಣಕ್ಕೆ ಹೆಚ್ಕೊಂಡಿದ್ದೀವಿ, ಕ್ಯಾಪ್ಸಿಕಮ್, ಬಟಾಣಿ ಸ್ವಲ್ಪ ಇತ್ತು ಅದು, ಆಮೇಲೆ ಎಲೆಕೋಸು ಸ್ವಲ್ಪ, ಆಮೇಲೆ ಬೀನ್ಸು, ಕ್ಯಾರೆಟ್, ಹೀರೆಕಾಯಿ ಎಲ್ಲ ಸಣ್ಣಕ್ಕೆ ಹೆಚ್ಕೊಂಡು ಇಟ್ಕೊಂಡಿದ್ದೀವಿ. ಮೊದಲು ಒಂದು ಕುಕ್ಕರ್ಗೆ 2 ಸ್ಪೂನ್ ಎಣ್ಣೆ ಹಾಕಿಕೊಳ್ಳಿ, 2 ದೊಡ್ಡ ಸ್ಪೂನ್ ಎಣ್ಣೆ ಹಾಕಿಕೊಳ್ಳಿ. ಎಣ್ಣೆ ಕಾಯಬೇಕು. ಇದು ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ, ದೋಸೆ ಜೊತೆ, ಪೂರಿ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್. ಒಂದ್ಸತಿ ಟ್ರೈ ಮಾಡಿ ನೋಡಿ, ಮಾಡೋದು ತುಂಬ ಈಸಿ. ಕಡಲೆಬೇಳೆ 1 ಚಿಕ್ಕ ಟೀ ಸ್ಪೂನ್ ಅಷ್ಟು ಹಾಕಿಕೊಳ್ಳಿ. ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿರುವ ಈರುಳ್ಳಿ ಹಾಕಿಕೊಳ್ಳಿ. ವೆಜಿಟೇಬಲ್ಸ್ ಯಾರು ಮಕ್ಕಳು ತಿಂದೇ ಇರೋರು ಈ ಥರ ಮಾಡಿ ಕೊಟ್ಟರೆ ರುಚಿಯಾಗಿರುತ್ತೆ, ಗೊತ್ತೇ ಆಗಲ್ಲ ಅವ್ರಿಗೆ, ತಿಂದುಬಿಡ್ತಾರೆ. ನಿಮಗೆ ನೀವು ಯಾವ ವೆಜಿಟೇಬಲ್ ಬೇಕಾದರೂ ಹಾಕ್ಬೋದು. ಇದಕ್ಕೆ 1 ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ದೊಡ್ಡದು ಟೊಮೆಟೊ ಸಣ್ಣಕ್ಕೆ ಹೆಚ್ಚಿರಬೇಕು, ಅದನ್ನು ಹಾಕಿಕೊಳ್ಳಿ. ಟೊಮೆಟೊಸ್ ಎಲ್ಲ ಚೆನ್ನಾಗಿ ಬೇಯಬೇಕು, ಚೆನ್ನಾಗಿ ಫ್ರೈ ಮಾಡಿ ಇಟ್ಟುಕೊಳ್ಳಿ. ಆ ಟೊಮೆಟೊಸ್ ಎಲ್ಲ ಚೆನ್ನಾಗಿ ಬೆಂದ್ರೇ ನಮಗೆ ರುಚಿ ಬರೋದು. ಅದಕ್ಕೆ ಆ ಟೊಮೆಟೊಸ್ ಎಲ್ಲ ಈ ಜ್ಯೂಸಿ ಬಂದಾಗ ಈ ಮೆಂತ್ಯ ಸೊಪ್ಪು ಸ್ವಲ್ಪ, ಪುದೀನ ಸ್ವಲ್ಪ ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಳಿ. ಆಮೇಲೆ ಹೆಸರುಬೇಳೆ ಸ್ವಲ್ಪ ನೀರಿನಲ್ಲಿ ನೆನೆಸಿ ತೊಳೆದುಬಿಟ್ಟು ಹಾಕ್ಕೊಂಡಿದ್ದೀವಿ. ಹೆಸರುಬೇಳೆ ಹಾಕೋದು ಏನಕ್ಕೆ ಅಂದರೆ ಸ್ವಲ್ಪ ಟೇಸ್ಟ್ ಇರುತ್ತೆ ಅದಕ್ಕೆ. ಇವಾಗ 1 ಟೀ ಸ್ಪೂನ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಗರಂ ಮಸಾಲ, 1 ಟೀ ಸ್ಪೂನ್ ಧನಿಯಾ ಪೌಡರ್, 1 ಟೀ ಸ್ಪೂನ್ ಅರ್ಶಿನದ ಪುಡಿ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಇವೆಲ್ಲನೂ ಚೆನ್ನಾಗಿ ಕಲಿಸ್ಬೇಕು, ಅವೆಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ನಾವು ಹೆಚ್ಚಿಟ್ಕೊಂಡಿರ್ತೀವಲ್ವ ಆ ತರಕಾರಿನ ಅದೆಲ್ಲನೂ ಇದಕ್ಕೆ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಬೇಯಬೇಕಿದು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ತರಕಾರಿಗಳು. ಎಣ್ಣೆಯಲ್ಲಿ ಫ್ರೈ ಆದ್ರೇ ರುಚಿ ಬರೋದು. ಅದಕ್ಕೇ ಎಲ್ಲ ತರಕಾರಿಗಳನ್ನು ಚೆನ್ನಾಗಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ತೊಳೆದುಬಿಟ್ಟು ಹಾಕ್ಕೊಳ್ಳಿ. ಈ ಥರ ಫುಲ್ ಮಿಕ್ಸ್ ಮಾಡ್ಕೊಂಬಿಡಿ. ಫುಲ್ ಮಿಕ್ಸ್ ಮಾಡಿಕೊಂಡಾಗ ರುಚಿ ಬರುತ್ತೆ, ಇಲ್ಲಾಂದರೆ ರುಚಿ ಬರಲ್ಲ. ಚೆನ್ನಾಗಿ ಫ್ರೈ ಆಗಬೇಕಿದು, ಇಲ್ಲಾಂದರೆ ರುಚಿ ಬರಲ್ಲ. ಅದಕ್ಕೇ 1 2 ಮಿನಿಟ್ಸ್ ಈ ಥರ ಸ್ವಲ್ಪ ಓಪನ್ ಕುಕ್ಕರ್ನಲ್ಲಿ ಫ್ರೈ ಆಗಲಿ. ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಿ. ಉಪ್ಪು ಹಾಕಿಕೊಂಡ ನಂತರ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಿಮಗೆ ಯಾವ ತರಕಾರಿ ಬೇಕೋ ಆ ತರಕಾರಿ ಹಾಕ್ಕೊಬೋದು. ಇದೇ ಅಂತ ಏನೂ ಇಲ್ಲ. ಬದನೆಕಾಯಿ ಹಾಕ್ಬೋದು, ಆಲೂಗಡ್ಡೆ ಹಾಕ್ಬೋದು, ಕ್ಯಾರೆಟ್ ಹಾಕ್ಬೋದು, ಬೀನ್ಸ್ ಹಾಕ್ಬೋದು, ಇಲ್ಲ 2 ತರಕಾರಿ 3 ತರಕಾರಿ ಇರ್ತಾ ಅದರಲ್ಲೂ ಮಾಡ್ಕೊಬೋದು. ರುಚಿ ಚೆನ್ನಾಗಿರುತ್ತೆ, ತುಂಬ ಬೇಗನೂ ಆಗುತ್ತೆ, ಟೈಮ್ ಕನ್ಸ್ಯೂಮಿಂಗ್ ಇರಲ್ಲ. ಚಪಾತಿ ಜೊತೆ ತಿನ್ಬೋದು, ಪೂರಿ ಜೊತೆ ಅಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ದೋಸೆನೂ ಅಷ್ಟೇ. ದೋಸೆಗೆ ಯಾವಾಗಲೂ ನಾವು ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡ್ತೀವಲ್ವ, ಈ ಥರನೂ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಈಗ ಚೆನ್ನಾಗಿ ಫ್ರೈ ಆದ ನಂತರ 1 ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. 1 ಚಿಕ್ಕ ಗ್ಲಾಸಷ್ಟು ನೀರು ಹಾಕ್ಕೊಂಬಿಟ್ಟು ಕುಕ್ಕರ್ ವಿಷಲ್ನ ಮುಚ್ಕೊಂಬಿಡಿ. 2 ವಿಷಲ್ ಕೂಗಿದ್ರೆ ಸಾಕಿದು. ಈಗ 2 ವಿಷಲ್ ಕೂಗಿದೆ, ಹಾರಿದೆ. ನಂತರ ತೆಗಿತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಚೆನ್ನಾಗಿ ಬೆಂದಿರುತ್ತೆ ಎಲ್ಲನೂ. ನೋಡಿ ಮತ್ತೆ ಒಂದು ಸತಿ ಫುಲ್ ಕಲಿಸ್ಕೊಳ್ಳಿ. ಕೆಳಗೆಲ್ಲ ಮೇಲೆ ಎಲ್ಲ ಸ್ವಲ್ಪ ನೀರಂಗಿದ್ರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ನೀರಂಗೂ ಇರಬೇಕು ಅಷ್ಟೇ. ಚಪಾತಿ ಜೊತೆ, ಪೂರಿ ಜೊತೆ, ದೋಸೆ ಜೊತೆ ಮಾಡ್ಕೊಳ್ಳಿ, ತಿನ್ಕೊಳ್ಳಿ ವೆಜಿಟೇಬಲ್ ಸಾಗು. ಚಾನಲ್ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.